आडियो केबल आके एकदम से स्वागत ಹೇಳುವೆನು ಕೇಳು. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯರನ್ನು ಹಸ್ತಿನಾವತಿಗೆ ಕಳುಹಿಸಿರುವನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾಂಗನಿರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸುಗಳನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರೇಯಸಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಕೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ನಾನು ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಅಂದ ಮೇಲೆ ಈ ನಿನ್ನ ಪತಿಯು ನಿರಾಯುಧನು, ನಿರಸ್ತ್ರನೂ. ರುಕ್ಮಿಣಿ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಾನು ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಇಡೀ ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು
ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆರೆಬಡಿದ ಈ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುವುದು ಸಹಜ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬನಾದ ಇನ್ನೊಬ್ಬ ಕೃಷ್ಣನನ್ನು ಅವರು ನೋಡುವರು. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ದರ್ಪಾಂಧ ಕ್ಷತ್ರಿಯ ವೀರರನ್ನು ಚದುರಂಗ ದಾಳಗಳಂತೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಲ್ಲಿ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಸ್ವಾಮಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ ರುಕ್ಮಿಣಿ. Sa
ಸ್ವಾಮಿ. ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟಿ ರಕ್ಷಣೆಯೇ ಇದರ ಉದ್ದೇಶ. ಭರತ ವರ್ಷದಲ್ಲಿ ಆದರ್ಶ ಪ್ರಿಯವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ರುಕ್ಮಿಣಿ. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಆ ಕನಸು ಕನಸಾಗಿಯೇ ಉಳಿದಿರು. ಅದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮ ವೈರಿಯಾಗಿರುವನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ನಾಶಪಡಿಸುವನು. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗುವುದು. ಸ್ವಾಮಿ, ಸ್ವಾಮಿ. ರುಕ್ಮಿಣಿ,
ವಿಶ್ರಮಿಸಿಕೊಳ್ಳುವೆನು. ಜಗದ ಜಾಣನೆ ನೀ ಶೇಷ ಶಯನನೆ ಜಗದ್ಯಾದಿ ವಂದನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ನೀ ಶೇಷ ಶಯನನೆ ಜಗದ್ಯಾದಿ ವಂದನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ನೀ ಶೇಷ ಶಯನನೆ ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ. ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ. ಪರಿಪರಿಯಲ್ಲಿ ಪಾಪ ಕಳುವ ಕರುಣಾಕರ ನೀನೆ. ಪರಿಪರಿಯಲ್ಲಿ ಪಾಪ ಕಳುವ ಕರುಣಾಕರ ನೀನೆ. ಕರುಣೆ ತೋರಿ ಕಾಪಾಡೋ ಕಮಲ ನಯನನೇ. ಕರುಣೆ ತೋರಿ ಕಾಪಾಡೋ ಕಮಲ ನಯನನೇ. ಜಗದ ಜಾಣನೆ ನೀ ಶೇಷ ಶಯನನೇ ಜಗದ್ಯಾದಿ ವಂದನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ನೀ ಶೇಷ ಶಯನನೇ ಜಗದ್ಯಾದಿ ವಂದನೆ ನಿನ್ನ ನಾಮ ಪಾವನ. ಜಗದ ಜಾಣನೆ ಶೇಷ ಶಯನನೇ. ಓಹೋ, ಶ್ರೀಕೃಷ್ಣ ಪರಮಾತ್ಮರು ಶಯನಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು? ಅದುವರೆಗೂ ನಾನು ಆ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ನೋಡಲು ಇದು ಸಂಭ್ರಮ ಎದುವರದ ಹೊರಮನೆಯು ನೋಡಲು ಮಲಗಿದು ಮೋಡವ ಬೇಕು. ನೋಡಲು ಇದು ಸಂಭ್ರಮ. ನೋಡಲು ಇದು ಸಂಭ್ರಮ ಎದುವರದ ಹೊರಮನೆಯು ನೋಡಲು ಮಲಗಿದು ಮೋಡವ ಬೇಕು. ನೋಡಲು ಇದು ಸಂಭ್ರಮ. ಛತ್ರ ವಿಚಿತ್ರದ ಕೆತ್ತಿದ ಕಲ್ಪ ತಳತಳಿಸಿ ಮಲಗಿ ಭವನ. ಛತ್ರ ವಿಚಿತ್ರದ ಕೆತ್ತಿದ ಕಲ್ಪ ತಳತಳಿಸಿ ಮಲಗಿ ಭವನ. ಎಂದರ ಭವನವೇ ದೊರಗಿಳಿ ಬಂದಿದೆ. ಎಂದರ ಭವನವೇ ದೊರಗಿಳಿ ತಂದಿದೆ. ಎಂದರ ಭವನವೇ ದೊರಗಿಳಿ ತಂದಿದೆ. ನೋಡಲು ಇದು ಸಂಭ್ರಮ ಎದುವರದ ಹೊರಮನೆಯು ನೋಡಲು ಮಲಗಿದು ಮೋಡವ ಬೇಕು. ನೋಡಲು ಇದು ಸಂಭ್ರಮ. ಇದು ಸಂಭ್ರಮ. ನೋಡಲು ಇದು ಸಂಭ್ರಮ. ಏನಿ ಕೃಷ್ಣನ ಹರಮನೆಯು ಎಷ್ಟೊಂದು ಶೋಭಾಯಮಾನವಾಗಿರುವುದಲ್ಲ. ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಇಂದ್ರನ ಅಮರಾವತಿಯಲ್ಲೇ ಅಡಗಿಸುವಂತಿರುವುದಲ್ಲ. ದೇವಲೋಕದ ಅಮರ ಶಿಲ್ಪಿ ವಿಶ್ವಕರ್ಮನ ಕರಚಾತುರ್ಯದಿಂದ ನಿರ್ಮಿಸಿದ ಭವ್ಯ ರಂಗದಂತಿದೆ ಈ ಕೃಷ್ಣನ ಭವನ. ಏನಿ ಶಿಲಾಬಾಲಕಿಯರು, ಏನಿ ಶಿಲಾಬಾಲಕಿಯರ ಸೌಂದರ್ಯದ ಸೊಬಗು. ಮನ ಸೆಳೆಯುವ ಈ ಸುಂದರ ಶಿಲೆಯ ಭಕ್ತನ ಗೈಯುವ ಪರಿಯದ
ಬಾಲಕಿಯರ ಸೌಂದರ್ಯದ ಸೊಬಗು ತಾವರೆ ಹೂವಿನಂತಹ ಮುಖವು, ಮೆಂಚಿನಂತೆ ಹೊಳೆಯುವ ಈ ಕಣ್ಣುಗಳು, ಸಂಪಿಗೆ ಹೂವಿನಂತಹ ಈ ನಾಸಿಕ, ಅವಳದಂತಹ ಈ ತುಟಿಗಳು, ಅಬ್ಬಬ್ಬಾ! ಇವರನ್ನು ನಾನು ನೋಡ್ತಿದ್ದರೆ ಇವರನ್ನೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ 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 ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಬಾಲಕಿಯರೇ, ಕರದಲ್ಲಿ ಕಥೆಯನು ಹಿಡಿದಿಗ ವೀರ, ಶರೀರವು ಭಜಿಸಿದ ಹುಲಿಯಾಕಾರ, ಭಲೆ ಭಲೆ ಕರದಲ್ಲಿ ಕಥೆಯನು ಹಿಡಿದಿಗ ವೀರ, ಶರೀರವು ಭಜಿಸಿದ ಹುಲಿಯಾಕಾರ, ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಭಲೆ ಭಲೆ ಸ್ವಾಗತ ಸ್ವಾಗತ
ಇದೆಲ್ಲವೂ ಆ ಕೃಷ್ಣನ ಮಾಯೆ. ಛೇ, ಈ ಹಾಳು ಭೋಗ ವಿಲಾಸಗಳ ಭ್ರಮಣೆ ನನಗೇಕೆ? ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುತ್ತೇನೆ. ಓಹೋ, ಸಾತ್ವಿಕೆ ಇಲ್ಲೇ ಇರಲಿ. ಸಾತ್ವಿಕಿ ನಿಮ್ಮ ಕೃಷ್ಣನಲ್ಲಿರುವನು. ಕೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮರು ಶಯನಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು? ಅದುವರೆಗೂ ಈ ಪೀಠದಲ್ಲೇ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯಿರಿ ಕೌರವೇಶ್ವರ. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಇನ್ನ ನಿಮ್ಮ ಕೃಷ್ಣನ ನಿದ್ರೆಯು ಮುಗಿದಿಲ್ಲವೇ? ಇರಲಿ ಇರಲಿ. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿದ್ದು ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿದೆ. ಇರಲಿ ಇರಲಿ. ಸಾತ್ವಿಕಿ, ನಿನ್ನಲ್ಲಿ ನನ್ನದೊಂದು ಮಾತಿರುವುದು. ಏನದು ಕೌರವೇಶ್ವರ? ಅದೇನೆಂದರೆ, ಆ ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗುವುದು. ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರವೇನು ಸಾತ್ವಿಕಿ? ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಕೌರವೇಶ್ವರ. ಏಕೆ ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ನಾವು ಶ್ರೀಕೃಷ್ಣ ಪರಮಾತ್ಮರ ಪರಮ ಭಕ್ತರು. ಪರಮಾತ್ಮರು ಯಾವ ಪಕ್ಷವನ್ನೇ ವಹಿಸುವವರೋ ನಾವು ಅದೇ ಪಕ್ಷವನ್ನೇ ವಹಿಸುವೆವು. ಹೋದರೆ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಹೋದರೆ ನೀನು ಯಾದವ ಸೈನ್ಯದೊಡನೆ ನನ್ನ ಪಕ್ಷವನ್ನು ವಹಿಸುವೆಯಾ? ಆಗಬಹುದು ಕುರುರಾಜ. ಹೋದರೆ ಸರಿ ಸಾತ್ವಿಕಿ. ರೋಜೋದಿ ರೋಜನು ಪುರುಷ ಶ್ರೇಷ್ಠನಾದ ನಾನು ಈ ನನ್ನ ಗೋಪಾಲಕರ ಪಾದದಡಿಯಲ್ಲಿ ಅಸಂಭವ ಅಸಂಭವ. ನನಗೆ ಯೋಗ್ಯವಾದ ಸ್ಥಳ ನಿನಗೆ ಈ ಶಿರೋಭಾಗ. ನಾನು ಇಲ್ಲಿಯೇ ಕುಳಿತುಕೊಳ್ಳುವೆನು. ನಿನಗೆ ಇಷ್ಟ ಬಂದ ಸ್ಥಳದಲ್ಲೇ ಕುಳಿತುಕೋ ಕೌರವೇಶ್ವರ.
ಪ್ರಾಣಶಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬನೆಯಿಂದ ಎಲ್ಲವೂ ನಾಶವಾಯಿತು ಪಾರ್ಥ, ಎಲ್ಲವೂ ನಾಶವಾಯಿತು. ಏಕೆ? ಏನಾಯಿತು ಸಾತ್ಯಕಿ? ಏನಾಗಬೇಕಾಗಿತ್ತೋ ಎಲ್ಲವೂ ಹಾಗೆ ಹೋಗಿದೆ. ಪಕ್ಕಕ್ಕೆ ತಿರುಗಿ ನೋಡು ಪಾರ್ಥ, ಪಕ್ಕಕ್ಕೆ ತಿರುಗಿ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವನು. ಇದು ವಿಳಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನನಗೆ ಸಂತೋಷವೇ. ಇವೆಲ್ಲ ನಮ್ಮ ದುರಾದೃಷ್ಟದ ಫಲವೆಂದು ತೀರ್ಮಾನಿಸಿ ಯುಧಿಷ್ಠಿರನ ಮೊದಲುಗೊಂಡು ನಾವು 4 ಸಹೋದರರು ಸೇರಿ ದ್ರೌಪದಿಯ ಸಂಗಡ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಮಾಡುವುದಿನ್ನೇನು ಸಾತ್ಯಕಿ? ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವಾಗಿರುವುದಲ್ಲವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲಿಲ್ಲಿಗೆ ಬಂದೆನು ಅರ್ಜುನ, ನಾನೇ ಮೊದಲಿಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೆ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಹಿತ ಬೋಧನೆಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವ ಅರ್ಜುನ, ಈ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ನಿನಗೆ ಸಿಕ್ಕಿ ಬಿದ್ದರು ಅದು ನನಗೆ ಸಂತೋಷವೇ. ಕೌರವೇಶ್ವರ, ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನ ಮರೆತಿಲ್ಲ ದುರ್ಯೋಧನ, ನೀನೂ ಮರೆಯಬೇಡ. ಈ ನಿನ್ನ ನಂಬಿಕೆ ನಡೆತಗಳು ಯಾವುದು ನಡೆಯಲಾರದು ಪಾರ್ಥ. ಈ ನಿನ್ನ ಅದು ಈಗ ವ್ಯರ್ಥ. ಶೀಘ್ರದಲ್ಲೇ ತಕ್ಕ ಪ್ರತಿಫಲ ದೊರಕುವುದು. ಹೇ ಜನಾರ್ದನ, ಎಚ್ಚರನಾಗು.
ಸಾರುವೆ ನಿಗಮ ಗೋಚರನು ನೀ ಜಗದ ರಕ್ಷಕನುನೇ ನಿಗಮ ಗೋಚರನು ನೀ ಬಗೆ ಬಗೆಯಿಂದಲಿ ಜಗವನ್ನು ರಕ್ಷಿಪ ಜಗದೋಧ ವಾಸುದೇವನೇ ಬಗೆ ಬಗೆಯಿಂದಲಿ ಜಗವನ್ನು ರಕ್ಷಿಪ ಜಗದೋಧಾರಕ ವಾಸುದೇವನ್ ಎಚ್ಚರನಾಗ ಅಚ್ಚುತನೇ ನಿನ್ನ ನೆಚ್ಚಿ ಬಂದಿಹೆ ನಾನು ಭಕ್ತನ ಪೊರೆಯೋ ಎಚ್ಚರನಾಗಿ ಅಚ್ಚುತನೇ ಕೃಷ್ಣ ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳ ಸೂತ್ರವು ನಿನ್ನನ್ನೇ ಹೊಂದಿರುವುದು ಪರಮಾತ್ಮ. ಯಾರು? ಧನಂಜಯ. ಎಲ್ಲರೂ ಕುಶಲವೇ? ಚೇಚೆ, ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಭಲೆ ವಾಸುದೇವ, ಭಲೆ ಭಲೆ ವಾಸುದೇವ. ಬಳಿರೇ ಇದು ನಿನ್ನ ಪಕ್ಷಪಾತ ಪದವದೋಳ್ಬಂದನ್ನ ಆದರಿಸದಿರೆ ನಂತರ ಬನ್ನಿ ಪಾರ್ಥನಮ್ಮಾದರಿಸಲು ಅರಿತೇ ನಿನ್ನ ಕಪಟತನವ. ಪಾಂಡವ ಪಕ್ಷಪಾತಿ ಭಲೆ ವಾಸುದೇವ, ಭಲೆ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಸಖ ಪಾರ್ಥನು ಬಂದೊಡನೆ ಎಚ್ಚರಗೊಂಡು ಬಹಳ ಮೆಚ್ಚುಗೆಯಿಂದ ಆದರಿಸುತ್ತಿರುವೆಯಲ್ಲ. ಈ ನಿನ್ನ ಕಪಟದ ಪಕ್ಷಪಾತದ ಬುದ್ಧಿಯನ್ನು ಎಷ್ಟೆಂದು ಹೇಳಿದರು ತೀರದು. ಎಷ್ಟೇ ಆಗಲಿ ನೀನು ಈ ಪಾಂಡವರ ಪಕ್ಷಪಾತಿಯಲ್ಲವೇ? ದುರ್ಯೋಧನ ನೀನಾಗೆಂದು ಭಾವಿಸಬೇಡ. ಸದ್ಗುಣವುಳ್ಳವರಲ್ಲಿ ಸಮಭಾವದಿಂದಿರುವವನು ನಾನು. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಈ ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗುವುದು. ಆ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ವಾಸುದೇವ. ಓಹೋ, ಆಗೋ ಬಾವ, ಹೇಳುವೆನು ಕೇಳು. ಬಲ್ಲಯ ಇಹಲೋಕ ರಾಜರ ಆಳಿದ ಧರ್ಮ. ಬಾವ ಕೃಷ್ಣ, ಬಲ್ಲಯ ಇಹಲೋಕ ರಾಜರ ಆಳಿದ ಧರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರಲಿಲ್ಲದ ಮಾನವ
ದುರ್ಯೋಧನ, ಕೃಷ್ಣ, ಈ ಯುದ್ಧದಿಂದ ಅದೆಷ್ಟು ಪತಿವ್ರತೆಯ ಮಾಂಗಲ್ಯಗಳು ಪತನವಾಗುವುದೆಂದು ಅರಿತಿರುವೆಯ. ಈ ಯುದ್ಧದಿಂದ ನಷ್ಟವೇ ಹೊರತು ಲಾಭವೆಂದಿಗೂ ಆಗುವುದಿಲ್ಲ ಸಾರ್ವಭೌಮ. ಕೃಷ್ಣ, ಈ ನೀತಿ ವಚನಗಳನ್ನು ಕೇಳುವ ಸಹನೆಯು ನನಗಿಲ್ಲ. ಈ ದುರ್ಯೋಧನನು ತನ್ನ ಹಚಲ ನಿರ್ಧಾರವನ್ನು ಎಂದಿಗೂ ಬಿಡತಕ್ಕವನಲ್ಲ. ನೀನು ಸೈನ್ಯದೊಡನೆ ಬಂದು ನನಗೆ ಸಹಾಯವನ್ನು ಮಾಡಲೇಬೇಕು. ಇದಕ್ಕೆ ಏನು ಹೇಳಿವೆ ಕೃಷ್ಣ? ಇದರ ಮೇಲೆ ನಿನ್ನ ಇಚ್ಛೆ ಪಾರ್ಥ. ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತಿದೆ ಅಲ್ಲವೇ? ಹೌದು ಪರಮಾತ್ಮ. ಈಗ ಇದಕ್ಕೇನು ಮಾಡುವುದು? ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ಹೇ ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀನು ನಮಗೇ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಕೃಷ್ಣ, ನೀನು ನಾವೀವರೆಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದಾದರೆ ನೀನು ನಿನ್ನ ವಿರೋಚಿತದ ಧರ್ಮವನ್ನು ಪಾಲಿಸಿದಂತ ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ, ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಕೃಷ್ಣ, ಯೋಚಿಸಿ ನೋಡು. ಬಾವ, ನೀನು ಇಲ್ಲಿಗೆ ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು, ನಿಮ್ಮೀರುವರೆಗೂ ಸಹಾಯ ಮಾಡುವೆನು. ಆದರೆ ಪಾರ್ಥನು ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಇದಕ್ಕೆ ನೀನೇನು ಹೇಳಿವೆ? ಕಪಟಿ, ಇದರಲ್ಲೂ ನಿನ್ನ ಕುತಂತ್ರವೇ ಕೃಷ್ಣ. ಹಾಗಾದ್ರೆ ಹೇಳುವೆ ಕೇಳಿ. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವಾಕ್ಷೋಹಿಣಿ ಸೈನ್ಯದಳ ಬಲರಾಮಧಾರಿಯಾಗಿ ಒಂದು ಕಡೆ, ನಿರಾಯುಧನು ನಿರಸ್ತನೂ ಆದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸಿರುವೆನು ಪರಮಾತ್ಮ. ಯುದ್ಧವನ್ನು ಆಯುಧಗಳನ್ನು ಧರಿಸಿ ಯುದ್ಧವನ್ನು ಮಾಡುವಂತಿಲ್ಲ. ಈ ನಿರಾಯುಧ ನಿಷ್ಪ್ರಯೋಜಕರನ್ನು ಕಟ್ಟಿಕೊಂಡು ನಾನು ಮಾಡುವುದಾದರೂ ಏನು? ಇರಲಿ ಕೃಷ್ಣ, ನನಗೆ ವೀರಭಟರಿಂದ ಕೂಡಿದ ಅಕ್ಷೋಹಿಣಿಯಾದ ಸೈನ್ಯದಳವೇ ನನಗಿರಲಿ. ಬಲೇ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನೀನಿನ್ನು ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಜಾಗ್ರತೆಯಾಗಿ ಸೈನ್ಯವನ್ನು ಸಜ್ಜುಗೊಳಿಸು. ಬೇಗ ಬಂದು ನನ್ನ ಹಸ್ತಿನಾವತಿಯನ್ನು ಸೇರಲಿ. ಆ ನಿನ್ನ ಅಕ್ಷೋಹಿಣಿ ಯಾದವ ಸೈನ್ಯದಳ ನಾನಿನ್ನು ಬರುತ್ತೇನೆ ಕೃಷ್ಣ. ಆಗಲಿ, ನೀನಿನ್ನು ನಡೆ ದುರ್ಯೋಧನ. ಪಾರ್ಥ, ಪರಮಾತ್ಮ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕೃಷ್ಣ. ನೀನು ಕಪಟಿ, ಬಹುಪಕ್ಷಪಾತಿ. ಆ ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಕೃಷ್ಣ, ಈಗಿರುವಲ್ಲೂ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ನೀವುಗಳೇ ಬೇರೆ, ನಾವೇ ಬೇರೆ, ಆದರೂ ಭಾವಕವಿಲ್ಲ. ಕೃಷ್ಣ, ನೀನು ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವನ್ನು ವಹಿಸಿ ಕಾಲಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಇದು ನಿನ್ನ ನೆನಪಿನಲ್ಲಿರಲಿ. ಎಚ್ಚರಿಕೆ, ಎಚ್ಚರಿಕೆ. ಕೊಟ್ಟ ಮಾತನ್ನು, ಮಾಡಿದ ಶಪಥವನ್ನು ಎಂದಾದರೂ ಮರೆಯುವುದುಂಟೆ? ಅದು ಹಾಗೆ ಆಗಲಿ. ನೀನಿನ್ನು ನಡೆ ಕೌರವೇಶ್ವರ. ಆಗಲಿ ಕೃಷ್ಣ, ನಾನು ನಿನ್ನು ಬರುತ್ತೇನೆ. ಪಾರ್ಥ, ಪರಮಾತ್ಮ, ಎಂತಹ ಅನರ್ಥವನ್ನು ಮಾಡಿದೆ. ನಿರಸ್ತನಾದ ನನ್ನನ್ನು ನಂಬಿ
ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ ಪಾರ್ಥ. ದೇವ, ಪಾಂಡವರ ಪ್ರಾಣದಂತೆ ನೀನಿರುವಾಗ ಈ ಪಾಂಡವರಿಗೆ ಅಪಜಯವೇ? ದೇವಾ ನೀನಿರೆ ಅಪಜಯವೇ ಎದು ನಂದನ ಈ ಪಾಂಡವರಿಗೆ ದೇವಾ ನೀನಿರೆ ಅಪಜಯವೇ. ಪರಮಾತ್ಮ, ನಂದನ ಈ ಪಾಂಡವರಿಗೆ ದೇವಾ ನೀನೇ ಅಪಜಯವೇ. ಪಾಪಿ ಕೌರವರ ತಾಪಪಡಿಸಿ ನಾಶಗೊಳಿಸಿದ ಶೀಘ್ರದಲ್ಲಿ. ಪರಮಾತ್ಮ, ಪಾಪಿ ಕೌರವರ ತಾಪಪಡಿಸುತ್ತಲಿ ನಾಶಗೊಳಿಸಿದ ಶೀಘ್ರದಲ್ಲಿ. ದೇವನಿಂದಲಿಮೆ ಎನ್ನ ಮೇಲಿರಲು ಜಗವನ್ನು ಗೆಲ್ಲುವೆ ಜಗದಲ್ಲಿ. ದೇವನಿಂದಲಿಮೆ ಎನ್ನ ಮೇಲಿರಲು ಜಗವನ್ನು ಗೆಲ್ಲುವೆ ಜಗದಲ್ಲಿ. ದೇವಾ ನೀನೇ ಅಪಜಯವೇ ಎದು ನಂದನ ಈ ಪಾಂಡವರಿಗೆ ದೇವಾ ನೀನೇ ಅಪಜಯವೇ. ಅಪಜಯವೇ ಅಪಜಯವೇ ನೀನಿರಲು. ಪರಮಾತ್ಮ, ಪಾರ್ಥ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ಇಂದು ನಿನ್ನನ್ನು ಹೊಂದಿದೆವು. ಕೃಪಾಕರ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾದರೆ ಸಾಕು. ನಿರ್ಗತಿಕರಿಗೆ ಗತಿಯು, ನತದ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸಿ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಈ ನಿನ್ನ ವರದಾಸ್ತವು ನನ್ನ ರಥದ ಅಶ್ವಗಳ ಕಡಿವಾಣವನ್ನು ಹಿಡಿದರೆ ಸಾಕು. ಆಗ ನೋಡಲಿ ಪ್ರಪಂಚ, ಆಗ ನೋಡಲಿ ಶತ್ರುಗಳು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನನ ದಂಡವನ್ನು ಅಲೆಯುವುದನ್ನು ನಾನಿನ್ನು ಬರುತ್ತೇನೆ. ಅದು ಅಲ್ಲದೆ ಅಗ್ರಜನಾದ ಧರ್ಮಪುತ್ರನು ತಮ್ಮ ದರ್ಶನಕ್ಕಾಗಿ ತವಕಿಸುತ್ತಿರುವರು. ತಾವು ದಯಮಾಡಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಉದ್ಧರಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಪಾರ್ಥ, ನಿನ್ನ ಇಷ್ಟದಂತೆ ಆಗಲಿ. ಭಕ್ತರ ಅಭಿಷ್ಟದಂತೆ ನಡೆಯುವುದೇ ನನ್ನ ಪ್ರಥಮ ಕರ್ತವ್ಯವಾಗಿರುವುದು. ಅದು ಹಾಗೆ ಆಗಲಿ. ಧರ್ಮನಂದನ, ಕುಂತಿದೇವಿ ಮೊದಲಾದವರಿಗೆ ನಾನು ಬರುವುದಾಗಿ ತಿಳಿಸು. ನೀನಿನ್ನು ನಡೆ ಪಾರ್ಥ. ಹಾಗೆ ಆಗಲಿ ಪರಮಾತ್ಮ. ಇದೋ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ, ನೀನಿನ್ನು ನಡೆ. ಸ್ವಾಮಿ ಬಾರಿ
ಆವದೇವಿಯು ನಿನ್ನ ಭಾವದಿಂದೆದಾತೆ ನವಗುಣರಲ್ಲಿ ಭಾಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪರಸಿದಂತ ಪಂಚಮೇ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪರಸಿದಂತ ಪಂಚಮೇ ನಿತ್ಯ ಬಳುವಳಿ ನಿರುತ ಶುಭೋದಯದಿ ಶ್ರೀದೇವಿಯ ವರಿಸಿದೆ ನಾ. ನಿರುತ ಶುಭೋದಯದಿ ಶ್ರೀದೇವಿಯ ವರಿಸಿದೆ ನಾ. ಬಂದೆಂದ ಬಂದಿಯೋಳ ಆನಂದ ಪಡಿಸೋ ಬಂದೆಂದ ಬಂದಿಯೋಳ ಆನಂದ ಪಡಿಸೋ ಅಂದು ದಿನಿತಿ ನುದಾಯಿಸಿ ದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಓದದಿ ಸೆಳೆದ ಸರಮತೆ. ಓದದಿ ಸೆಳೆದ ಸರಮತೆ. ಅಂಬುದಿ ನಿಧಿ ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನರಗುಣದ ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನರಗುಣದ ಗೌರಿ ಮನೋಹರನೋ ನಿರ್ವಾಣಪದಿ ಗೌರಿ ಮನೋಹರನೋ ನಿರ್ವಾಣಪದಿ ನಿನ್ನ ರೂಪ ರಚಿಸಿದಂತಹ ಪಂಚಮೇ ನಿತ್ಯ ಬಳುವಳಿ ಚೆಲುವ. ನಿನ್ನ ರೂಪ ರಚಿಸಿದಂತಹ ಪಂಚಮೇ ನಿತ್ಯ ಬಳುವಳಿ ಚೆಲುವ. ಸದ್ಗುಣೋದಯದಿ ಶ್ರೀದೇವನ ವರಿಸಿದೆ ನಾ. ರುಕ್ಮಿಣಿ, ಪ್ರಭು, ಮಾನವ ಲೋಕವನ್ನು ಈ ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ನಾನು ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಅಂದ ಮೇಲೆ ಈ ನಿನ್ನ ಪತಿಯು ನಿರಾಯುಧನು ನಿರಸ್ತ್ರನು. ರುಕ್ಮಿಣಿ, ಪ್ರಭು, ಮಾನವ ಲೋಕವನ್ನು ಈ ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ರುಕ್ಮಿಣಿ, ಪುರಾತನದ ಅಳಿವೆ, ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ನಾನು ಈ ಯುದ್ಧದಲ್ಲಿ ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಆ ಯುದ್ಧದ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಅದು ಅಂಕುರಿಸಿ ಗಿಡವಾಗಿ, ಮರವಾಗಿ, ದರ್ಶನ,
ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶ ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೆಲ್ಲ ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನಳಿದ ನಿಮಗೆ ಇಂತಹ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ವಿಷಸ್ಪರ್ಶವಾದ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಂಗವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ ರುಕ್ಮಿಣಿ. ಈ ಭರತ ಭೂಮಿಗೆ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ರಕ್ತಾಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಸಾರ
ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ ರುಕ್ಮಿಣಿ, ಸ್ವಾಮಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಖಂಡಿತ.